ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಈಗ ಪ್ರಿಡಿಕ್ಷನ್ ಹೇಳಿದ್ವಿ ಲಾಸ್ಟ್ ಮ್ಯಾಚ್ದು. ಅದೇ ರೀತಿ ಈಗ ಪಂಜಾಬ್ ಕಿಂಗ್ಸ್ 11 ತಂಡ ಕೂಡ ಗೆದ್ದಿದೆ. 8 ವಿಕೆಟ್ಗಳ ಭರ್ಜರಿ ಜಯ. ಇನ್ನು ಲಕ್ನೋ 171ಗೆ 7 ವಿಕೆಟ್ಸ್ ಆದರೆ ಇಲ್ಲಿ 16.2 ಓವರ್ಸಲ್ಲೇ ಇಲ್ಲಿ 177, ಕೇವಲ 2 ವಿಕೆಟಲ್ಲೇ ಇಲ್ಲಿ ಹೊಡೆದು ಬೀಸಾಕಿದ್ರು. ಅಂದರೆ 8 ವಿಕೆಟ್ಗಳ ಭರ್ಜರಿ ಜಯ ಸಿಕ್ಕಂಗಾಯಿತು ಈಗ ಪಂಜಾಬ್ ಕಿಂಗ್ಸ್ಗೆ. ಇನ್ನು ಇವತ್ತಿನ ಮ್ಯಾಚ್ ನಂಬರ್ 14 ನಮ್ಮ RCB ಆಡ್ತಿದೆ, ಅದು GT ವಿರುದ್ಧ. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಜೆ 7:30ಕ್ಕೆ ಈ ಒಂದು ಪಂದ್ಯ ಇದೆ. ಈ ಒಂದು ಪಿಚ್ಚು ಸಂಪೂರ್ಣವಾದ ಬ್ಯಾಟಿಂಗ್ ಪಿಚ್ ಆಗಿದೆ. ಇಲ್ಲಿ ಆರಾಮಾಗಿ ಹೇಗೆ ಆಡಿದ್ರೂ ಕೂಡ 180ಇಂದ 190 ಸ್ಕೋರ್ ಮಾಡ್ಬೋದು. ಅಂದರೆ ಇವತ್ತಿನ ಪಂದ್ಯದಲ್ಲಿ ಆಲ್ಮೋಸ್ಟ್ 200 ಹತ್ರ ಇಲ್ಲಿ ಯಾರಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ರೀಚ್ ಆದರೂ ಕೂಡ ಆಗ್ಬೋದು. ಇನ್ನು ಈ ಒಂದು ಪಿಚ್ಚು ಇಲ್ಲಿ ಪೇಸರ್ಸ್ಗಳಿಗೆ ಅನುಕೂಲ ಇದೆ. ಅಂದರೆ 48% ಇಲ್ಲಿ ಫಾಸ್ಟ್ ಬೌಲರ್ಸ್ಗಳು ವಿಕೆಟ್ ತೆಗೆಯುವುದು. ಸ್ಪಿನ್ನರ್ಸ್ಗಳಿಗೆ ಇದು ಕೇವಲ 13% ಇದೆ. ಅಂದರೆ ವಿಕೆಟೇ ಬೀಳಲ್ಲ ಅನ್ನೋಂಗಿಲ್ಲ. ಇದು ಸ್ಪಿನ್ನರ್ಸ್ಗಳಿಗೂ ಕೂಡ 13% ಇಲ್ಲಿ ಹೆಲ್ಪ್ ಇದೆ. ಆದರೆ ಜಾಸ್ತಿ ವಿಕೆಟ್ ಯಾರಿಗಪ್ಪ ಬೀಳುತ್ತೆ ಅಂತಂದರೆ ಇಲ್ಲಿ ಪೇಸರ್ಸ್ಗಳಿಗೆ ಅನುಕೂಲ ಇದೆ ಈ ಒಂದು ಪಿಚ್ಚಲ್ಲಿ. ಇನ್ನು ಲಾಸ್ಟ್ 5 ಇಯರ್ಸಲ್ಲಿ ಇವರಿಬ್ಬರದು ಮುಖಾಮುಖಿ ನೋಡೋಕೆ ಹೋದರೆ ಟೋಟಲ್ ಆಗಿ 5 ಮ್ಯಾಚ್ಗಳನ್ನ ಆಡಿದ್ದಾರೆ. ನಾನು ಹೇಳ್ತಿರೋದು ಲಾಸ್ಟ್ 5 ಇಯರ್ಸ್ ಮಾತ್ರ. RCB ಇದರಲ್ಲಿ 3 ಮ್ಯಾಚ್ಗಳನ್ನ ಗೆದ್ದಿದ್ರೆ GT 2 ಮ್ಯಾಚ್ಗಳನ್ನ ಮಾತ್ರ ಗೆದ್ದಿದೆ. ಅಂದರೆ ಇಲ್ಲಿ RCBದು ಮೇಲ್ಗೈ ಕಾಣಿಸ್ತಿದೆ. ಆಲ್ಮೋಸ್ಟ್ ಈ ಒಂದು ಪಿಚ್ ಬಗ್ಗೆ ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಏನಕ್ಕೆ ಅಂತಂದರೆ RCBದು ಇದು ಹೋಮ್ ಗ್ರೌಂಡ್ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಪಿಚ್ ರಿಪೋರ್ಟ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇನ್ನು ಈ ಒಂದು ಪಿಚ್ಚಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ 100ಕ್ಕೆ 100% ಇಲ್ಲಿ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಏನಕ್ಕೆ ಅಂತಂದರೆ ಚೇಸಿಂಗು ಇಲ್ಲಿ ತುಂಬಾ ಈಸಿ ಇದೆ. ಆ ಒಂದು ಕಾರಣದಿಂದ ಯಾರೇ ಟಾಸ್ ವಿನ್ ಆದರೂ ಕೂಡ ಇಲ್ಲಿ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಮೊದಲಿಗೆ ಇಲ್ಲಿ ಬೌಲಿಂಗ್ನ ಆಯ್ಕೆ ಮಾಡಿ ಗೆದ್ದಿರೋ ಪರ್ಸೆಂಟೇಜ್ ಎಷ್ಟಪ್ಪ ಅಂತಂದರೆ 47% ಇದೆ. ಮತ್ತು ಬ್ಯಾಟಿಂಗ್ ಮಾಡಿ ಗೆದ್ದಿರೋ ಪರ್ಸೆಂಟೇಜ್ ಎಷ್ಟಪ್ಪ ಇದೆ ಅಂದರೆ 43% ಇದೆ. ಎರಡೂ ಕೂಡ ಸಮ ಅಂತಲೇ ಹೇಳ್ಬೋದು. ಬಟ್ 4% ಇಲ್ಲಿ ಬೌಲಿಂಗು ಮಾಡಿ ಗೆದ್ದಿರೋ ತಂಡನೇ ಜಾಸ್ತಿ ಇದೆ. ಆ ಒಂದು ಕಾರಣದಿಂದ ಇಲ್ಲಿ ಟಾಸ್ ಸ್ವಲ್ಪ ಕ್ರೂಷಿಯಲ್ ಆಗುತ್ತೆ. ಏನಕ್ಕೆ ಅಂತಂದರೆ ಟಾಸ್ ಗೆದ್ದರೆ ಸ್ವಲ್ಪ ಪಂದ್ಯನೇ ಗೆದ್ವಿ ಅನ್ನೋ ಸಮಾಧಾನ ಕೂಡ ಇರುತ್ತೆ. ಇನ್ನು ಟಾಸ್ ಸೋತೋದ್ರೆ ಮ್ಯಾಚೇ ಸೋತೋದಾಗಂತೂ ಅಲ್ವೇ ಅಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ಬ್ಯಾಟ್ ಮಾಡಿ ಗೆದ್ದಿರೋದು ಕೂಡ 43% ಇದೆ. ಟಾಸ್ ಕ್ರೂಷಿಯಲ್ ಏನಕ್ಕೆ ಅಂತಂದರೆ ಇಲ್ಲಿ ಚೇಸಿಂಗ್ ಮಾಡೋದು ಈಸಿ ಇರೋ ಕಾರಣ ಇಲ್ಲಿ ಸ್ವಲ್ಪ ಟಾಸ್ ಕ್ರೂಷಿಯಲ್ ಆಗುತ್ತೆ ಅಷ್ಟೇ. ಈ ಒಂದು ಪಿಚ್ಚಲ್ಲಿ ಯಾರಪ್ಪ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ರಜತ್ ಪಾಟಿದಾರ್ ಅವರು 5 ಪಂದ್ಯಗಳನ್ನ ಆಡಿದ್ದಾರೆ. 198 ಸ್ಟ್ರೈಕ್ ರೇಟಲ್ಲಿ ಇಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ನೀವು ನೋಡೋದು ಕಳೆದ ವರ್ಷ ಇಲ್ಲಿ ರಜತ್ ಪಾಟಿದಾರ್ ಅವರು ಯಾವ ರೀತಿ ಆಡಿದ್ರು ಅಂತಂದ್ಬಿಟ್ಟು. ಮತ್ತು ಶಾರುಖ್ ಖಾನ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಮತ್ತು ವಿರಾಟ್ ಕೊಹ್ಲಿ ಅವರು ಇಲ್ಲಿ 5 ಪಂದ್ಯಗಳನ್ನ ಆಡಿದ್ದಾರೆ. 171 ಸ್ಟ್ರೈಕ್ ರೇಟಲ್ಲಿ ಇಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಬೌಲಿಂಗ್ ವಿಚಾರದಲ್ಲಿ ಬಂದರೆ ಇಲ್ಲಿ ರಬಾಡಾ ಅವರು, ರಸಿಕ್ ದಾರು ಮತ್ತು ಯಶ್ ದಯಾಳ್ ಅವರು 3 ಜನ ಕೂಡ ತುಂಬ ಚೆನ್ನಾಗಿ ಈ ಒಂದು ಪಿಚ್ಚಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಇನ್ನು ನಮ್ಮ ಹೆಮ್ಮೆಯ RCB ತಂಡ KKRನ CSKನ ಇಲ್ಲಿ ಅವರ ಒಂದು ಹೋಮ್ ಗ್ರೌಂಡಲ್ಲೇ ಸೋಲಿಸ್ಬಿಟ್ಟು ಇಲ್ಲಿ ಭರ್ಜರಿಯಾದ 2 ಜಯನ ದಾಖಲಿಸ್ಕೊಂಡಿದ್ದಾರೆ. ಇಲ್ಲಿ GT 2 ಪಂದ್ಯಗಳನ್ನ ಆಡಿದ್ದಾರೆ. 1 ಪಂದ್ಯನ ಸೋತಿದ್ದಾರೆ, 1 ಪಂದ್ಯನ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ 3ನೇ ಪಂದ್ಯ ಇಲ್ಲಿ RCBಗೆ ಮತ್ತು GTಗೆ ನಡೀತಿದೆ. ಈ ಒಂದು ಪಂದ್ಯದ ಪ್ರಿಡಿಕ್ಷನ್ ನೋಡೋಕೆ ಹೋದರೆ ಇಲ್ಲಿ ಟಾಸ್ ಕೂಡ ವಿನ್ ಆಗೋದು RCB, ಮ್ಯಾಚ್ ಕೂಡ ಇಲ್ಲಿ ವಿನ್ ಆಗೋದು ನಮ್ಮ RCB ತಂಡ. ಸೊ ವೀಕ್ಷಕರೇ, ಇದು ನಮ್ಮ ಒಂದು ಪ್ರಿಡಿಕ್ಷನ್ ಆಗಿದೆ. ನೀವು ಇವತ್ತು ನಡೀತಿರೋ ಮ್ಯಾಚಲ್ಲಿ ನೀವು RCBಗೆ ಸಪೋರ್ಟ್ ಮಾಡ್ತೀರಾ ಅಥವಾ GTಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.